ಈಗಾಗಲೇ ಸರ್ಕಾರ ಡಿಪಾರ್ಟ್ಮೆಂಟ್ ಏನಿದೆ ಅದು ವಿಚಾರಣೆ ಮಾಡ್ತದೆ. ಸತ್ಯಾಸತ್ಯತೆ ಹೊರಗೆ ಬರಲಿ. ಈ ವಯಸ್ಸಿನಲ್ಲಿ ಅಂಥವ್ರಿಗೆ ಇದು ಆಗಬಾರ್ದು, ಒಳ್ಳೆಯದು ಅಲ್ಲ. ಅಂಥದ್ದೇನಿದ್ರು ಡಿಪಾರ್ಟ್ಮೆಂಟ್ ಇಲಾಖೆ ಕ್ರಮ ಕೈಗೊಳ್ತಿದೆ ವಿನಃ ಯಾವುದೇ ಸರ್ಕಾರ ಯಾವುದೇ ವ್ಯಕ್ತಿಗಳು ಇಂಥದ್ದು ಮಾಡಲಿಕ್ಕೆ ಕೆಲವು ಆಪಾದನೆಗಳು, ಕೆಲವರು ಮಾತುಗಳು ನಾನು ಕೇಳಿದ್ದೆ. ಅವ್ರು ಏನು ಯಾರೋ ಸಿದ್ದರಾಮಯ್ಯಜಿನೇ ಮಾಡಿದ್ದಾರೆ, ಡೆಪ್ಟಿ ಸಿ ಎಂ ಡಿ ಕೆ ಶಿವಕುಮಾರವರೇ ಮಾಡಿದ್ದಾರೆ ಅನ್ನೋ ರೀತಿ ಬಿಂಬಿಸಿ ಜನರ ತಪ್ಪು ದಾರಿಗಳಿದ್ರ ಮೂಲಕ ಆ ದಿಕ್ಕನ್ನು ಬದಲಿಸ್ತಕ್ಕಂಥ ಕೆಲಸಕ್ಕೆ ಕೆಲವರೇನು ಕೈ ಹಾಕಿದರೆ ದುರ್ದೈವದ ಸಂಗತಿ. ಕೋರ್ಟ್ ಆದೇಶ ಏನಿದೆ ಅದರಂಗೆ ಸರ್ಕಾರ ನಡ್ಕೊಂಡಿದೆ, ಇಲಾಖೆಗಳು ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಶೇಡು ಮತ್ತೊಂದು ರಾಜಕಾರಣದಲ್ಲಿ ಇರಬಾರ್ದು, ನಮ್ಮಲ್ಲಂತೂ ಇಲ್ಲ. ಅದನ್ನು ಯಾವುದೋ ಒಂದು ದೃಷ್ಟಿಯಿಂದ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೆ, ಯಾವುದೋ ಒಂದು ಜಾತಿಯನ್ನು ಎತ್ತಿ ಕಟ್ಟಲಿಕ್ಕೆ ಅಂತ ಮಾತುಗಳನ್ನ ಹೇಳ್ತಕ್ಕಂಥ ದುರ್ದೈವದ ಸಂಗತಿ ಇದಾಗಬಾರ್ದು. ಈಗಾಗಲೇ ಸರ್ಕಾರ ಡಿಪಾರ್ಟ್ಮೆಂಟ್ ಏನಿದೆ ಅದು ವಿಚಾರಣೆ ಮಾಡ್ತದೆ. ಸತ್ಯಾಸತ್ಯತೆ ಹೊರಗೆ ಬರಲಿ. ಈ ವಯಸ್ಸಿನಲ್ಲಿ ಅಂಥವ್ರಿಗೆ ಇದು ಆಗಬಾರ್ದು, ಒಳ್ಳೆಯದು ಅಲ್ಲ. ಅಂಥದ್ದೇನಿದ್ರು ಡಿಪಾರ್ಟ್ಮೆಂಟ್ ಇಲಾಖೆ ಕ್ರಮ ಕೈಗೊಳ್ತಿದೆ ವಿನಃ ಯಾವುದೇ ಸರ್ಕಾರ ಯಾವುದೇ ವ್ಯಕ್ತಿಗಳು ಇಂಥದ್ದು ಮಾಡಲಿಕ್ಕೆ ಕೆಲವು ಆಪಾದನೆಗಳು, ಕೆಲವರು ಮಾತುಗಳು ನಾನು ಕೇಳಿದ್ದೆ. ಅವ್ರು ಏನು ಯಾರೋ ಸಿದ್ದರಾಮಯ್ಯಜಿನೇ ಮಾಡಿದ್ದಾರೆ, ಡೆಪ್ಟಿ ಸಿ ಎಂ ಡಿ ಕೆ ಶಿವಕುಮಾರವರೇ ಮಾಡಿದ್ದಾರೆ ಅನ್ನೋ ರೀತಿ ಬಿಂಬಿಸಿ ಜನರ ತಪ್ಪು ದಾರಿಗಳಿದ್ರ ಮೂಲಕ ಆ ದಿಕ್ಕನ್ನು ಬದಲಿಸ್ತಕ್ಕಂಥ ಕೆಲಸಕ್ಕೆ ಕೆಲವರೇನು ಕೈ ಹಾಕಿದರೆ ದುರ್ದೈವದ ಸಂಗತಿ. ಕೋರ್ಟ್ ಆದೇಶ ಏನಿದೆ ಅದರಂಗೆ ಸರ್ಕಾರ ನಡ್ಕೊಂಡಿದೆ, ಇಲಾಖೆಗಳು ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಶೇಡು ಮತ್ತೊಂದು ರಾಜಕಾರಣದಲ್ಲಿ ಇರಬಾರ್ದು, ನಮ್ಮಲ್ಲಂತೂ ಇಲ್ಲ. ಅದನ್ನು ಯಾವುದೋ ಒಂದು ದೃಷ್ಟಿಯಿಂದ ರಾಜಕೀಯ ಲಾಭ ಪಡ್ಕೊಳ್ಳಿಕ್ಕೆ, ಯಾವುದೋ ಒಂದು ಜಾತಿಯನ್ನು ಎತ್ತಿ ಕಟ್ಟಲಿಕ್ಕೆ ಅಂತ ಮಾತುಗಳನ್ನ ಹೇಳ್ತಕ್ಕಂಥ ದುರ್ದೈವದ ಸಂಗತಿ